ಈಗೇನ್ ತಪ್ಪು ಮಾಡಿವ್ನಿ? ಏನ್ ನಮ್ಮನೆ ಹೆಣ್ಮಕ್ಳನ್ನ ಕಾಪಾಡ್ಕೊಳ್ಳತ್ತಪ್ಪ? ದರ್ಶನ್ ನಿರ್ದೋಷಿನ? ದನ ಇದ್ದಂಗಿದ್ದಾನೆ, ಐವಾನ, ಕೂದಲಿಲ್ಲ. ತನ್ನ ಹೆಂಡತಿ ಪ್ರೆಗ್ನೆಂಟ್ ಆದ ಸಮಯದಲ್ಲಿ ಇನ್ನೊಬ್ಬಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಫೋಟೋಸ್ ಕಳಿಸೋದು ನಿಮ್ಮ ಪ್ರಕಾರ ಸರಿನಾ? ಹಾಯ್ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಸ್ಟೋರಿ ಪ್ಲಸ್ ಕನ್ನಡ. ನಾನು ದರ್ಶನ್. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರು ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಇನ್ನು ನಡೆಯೋಕ್ಕೂ ಬರದ ಮಕ್ಕಳಿಂದ ಹಿಡಿದು ವಯಸ್ಸಾದ ಅಜ್ಜ ಅಜ್ಜಿಯವರೆಗೂ ಎಲ್ಲರಿಗೂ ಚಿರಪರಿಚಿತ ಈ ಹೆಸರು. ಸ್ನೇಹಿತರೆ, ಸಾಮಾನ್ಯ ಜನರಿಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಅಭಿಮಾನಿಗಳಿಗೆ ಡಿ ಬಾಸ್ಗೆ ಅಭಿಮಾನಿಗಳೇ ಸೆಲೆಬ್ರಿಟೀಸ್, ಇನ್ನು ಮೀಡಿಯಾದವರಿಗೆ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್. ಆದರೆ ಸ್ನೇಹಿತರೆ, ಒಂದೇ ವ್ಯಕ್ತಿ ಒಂದೇ ಸಮಯದಲ್ಲಿ ಇಷ್ಟು ವಿಭಿನ್ನ ಗುರುತುಗಳು ಬರೋದು ತುಂಬಾನೇ ಅಪರೂಪ. ಒಂದು ಕಡೆ ಬೆಳ್ಳಿತೆರೆ ಮೇಲೆ ಮಾಸ್ ಡೈಲಾಗ್ಗಳು, ಅಭಿಮಾನಿಗಳ ಹೃದಯದಲ್ಲಿ ಡಿ ಬಾಸ್ ಎಂಬ ಸ್ಥಾನ. ಇನ್ನೊಂದು ಕಡೆ ನಿಜ ಜೀವನದಲ್ಲಿ ಗಂಭೀರ ಆರೋಪ, ಪೊಲೀಸ್ ತನಿಖೆ, ಕೋರ್ಟ್ ಪ್ರಕ್ರಿಯೆ. ಸ್ನೇಹಿತರೆ, ನಿಮ್ಮ ಅಭಿಪ್ರಾಯ ಏನು? ದರ್ಶನ್ ನಿರ್ದೋಷಿನ ಅಥವಾ ಕಾನೂನು ತನ್ನ ಕೆಲಸ ಮಾಡ್ತಿದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹೆಸರು ಬಂದ ತಕ್ಷಣ ರಾಜ್ಯಾದ್ಯಂತ ಭಾರೀ ಸಂಚಲನ ಉಂಟಾಯಿತು. ಮಾಧ್ಯಮದವರು ದಿನದ 24 ಗಂಟೆ ಈ ಪ್ರಕರಣವನ್ನೇ ಪ್ರಸಾರ ಮಾಡುತ್ತಾ ಹೀರೋ ಅಥವಾ ಆರೋಪಿಯೇ ಎಂಬ ಪ್ರಶ್ನೆಯನ್ನು ಜನರ ಮುಂದೆ ಇಟ್ಟರು. ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ತನಿಖೆ ಆರಂಭಿಸಿದರು. ಅರೆಸ್ಟ್, ಕೋರ್ಟ್ ಹಾಜರು, ನ್ಯಾಯಾಂಗ ಬಂಧನ ಇವೆಲ್ಲವೂ ದರ್ಶನ್ ಅಭಿಮಾನಿಗಳಿಗೆ ಶಾಕ್ ಆಗಿದ್ದು ಮಾತ್ರವಲ್ಲ, ಸಾಮಾನ್ಯ ಜನರಿಗೂ ಹಲವಾರು ಪ್ರಶ್ನೆಗಳನ್ನು ಹುಟ್ಟುಹಾಕಿದವು. ಒಂದು ಕಡೆ ಡಿ ಬಾಸ್ ನಿರ್ದೋಷಿ ಅನ್ನೋ ಕೂಗು, ಇನ್ನೊಂದು ಕಡೆ ತಪ್ಪು ಮಾಡಿದರೆ ಯಾರೇ ಆಗಿದ್ರೂ ಶಿಕ್ಷೆ ಆಗಬೇಕು ಅನ್ನೋ ಆಕ್ರೋಶ. ಆದರೆ ನನ್ನದೊಂದು ಪ್ರಶ್ನೆ ಇದೆ. ಇದು ನನ್ನೊಬ್ಬನ ಪ್ರಶ್ನೆಯಲ್ಲ, ಸಾಕಷ್ಟು ಜನರ ಮನದಾಳದ ಪ್ರಶ್ನೆ ಇದು. ನಮ್ಮ ಕೆಲವು ಮಾಧ್ಯಮಗಳು ಆರೋಪ ಇನ್ನೂ ಸಾಬೀತಾಗದೆ ದರ್ಶನ್ ರವರು ಅಪರಾಧಿಯೇ ಎಂಬಂತೆ ವರ್ತಿಸುತ್ತಿರುವುದು ಎಷ್ಟು ಸರಿ? ದರ್ಶನ್ ರವರ ಬಗ್ಗೆ ಬಾಯಿಗೆ ಬಂದಂತೆ ಬೇಕಾದಂತೆ ಈತನ ಬೆನ್ನು ನೋವು ನಾಟಕ, ದನ ಇದ್ದಂಗಿದ್ದಾನೆ, ಐವಾನ, ಕೂದಲಿಲ್ಲ, ಅದು ವಿಗ್ ಎನ್ನುವವರು ರೇಣುಕಾಸ್ವಾಮಿ ತಂದೆ ತಾಯಿ ಹೆಂಡತಿಯನ್ನು ಇಂಟರ್ವ್ಯೂ ಮಾಡುವ ಸಮಯದಲ್ಲಿ ರೇಣುಕಾಸ್ವಾಮಿ ಮಾಡಿದ್ದು ಸರಿನಾ? ತನ್ನ ಹೆಂಡತಿ ಪ್ರೆಗ್ನೆಂಟ್ ಆದ ಸಮಯದಲ್ಲಿ ಇನ್ನೊಬ್ಬಳಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡೋದು, ಫೋಟೋಸ್ ಕಳಿಸೋದು ನಿಮ್ಮ ಪ್ರಕಾರ ಸರಿನಾ ಅಂತ ಯಾವ ಒಂದು ಮಾಧ್ಯಮದವರು ಕೇಳಿದ್ದನ್ನು ನಾನು ನೋಡಿಲ್ಲ. ಏಕೆ ಅಂತ ನಿಮಗೇನಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನನಗೂ ತಿಳಿಸಿ. ಇನ್ನು ಸ್ನೇಹಿತರೆ, ಮೊನ್ನೆ ಅಷ್ಟೇ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಟ್ರಯಲ್ಸ್ ಆರಂಭವಾಗಿದೆ. ಇದೀಗ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೋರ್ಟ್ನಲ್ಲೇ ಸಿಗಬೇಕು. ಯಾರು ತಪ್ಪಿತಸ್ಥರು, ಯಾರು ನಿರ್ದೋಷಿಗಳು ಎಂಬುದನ್ನು ತೀರ್ಮಾನಿಸುವುದು ನಾವು ನೀವಲ್ಲ, ಅದು ಕಾನೂನಿನ ಕೆಲಸ. ಆದರೆ ಇಲ್ಲಿ ಒಂದು ಮುಖ್ಯವಾದ ವಿಷಯ ಇದೆ ಸ್ನೇಹಿತರೆ. ಟ್ರಯಲ್ ನಡೆಯುತ್ತಿರುವಾಗಲೇ ಇವನೇ ಅಪರಾಧಿ ಅಂತ ತೀರ್ಮಾನ ಕೊಡುವ ಹಕ್ಕು ಮಾಧ್ಯಮದವರಿಗೂ ಇಲ್ಲ, ನಮಗೂ ಇಲ್ಲ. ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಸ್ಟೋರಿ ಪ್ಲಸ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ಸ್ನೇಹಿತರೆ.